ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇವತ್ತು ಸ್ಪೆಸಿಫಿಕ್ ಆಗಿ ಒಂದು ಸೆಕ್ಟರ್ಲಿ ಕೆಲಸ ಮಾಡುವಂತ ಕೆಲವು ಷೇರುಗಳಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಬಹುಶಃ ಆ ಷೇರುಗಳು ಯಾವುವು ಅಂತ ನಿಮ್ಗೆ ಆಗಲೇ ಗೊತ್ತಾಗಿಲ್ಲಬಹುದು ಕೂಡ. ನೋಡೋಣ ಯಾಕೆ ಆ ಷೇರುಗಳಲ್ಲಿ ಡೌನ್ ಫಾಲ್ ಕಂಡು ಬಂತು, ಅದರ ಹಿಂದಿನ ಕಾರಣ ಏನು, ಹಾಗೆ ಇದರ ಇಂಪ್ಯಾಕ್ಟ್ ಲಾಂಗ್ ಟರ್ಮ್ ಅಲ್ಲಿ ಹೇಗಿರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲಾ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಈ ಎಲ್ಲ ಸರ್ವಿಸಸ್ ಸಿಗಬೇಕು ಅಂತಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾದ್ರೆ ಇವತ್ತು ಡೌನ್ ಫಾಲ್ ಕಂಡು ಬಂದದ್ದು ಯಾವ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಷೇರುಗಳಲ್ಲಿ, ಆ ವಿಚಾರಕ್ಕೆ ನಾವು ಬರೋದಾದ್ರೆ ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ಷೇರುಗಳಲ್ಲಿ. ಹಾಗಂತ ಎಲ್ಲ ಷೇರುಗಳಲ್ಲಿ ಅಲ್ಲ, ಕೆಲವು ಷೇರುಗಳಲ್ಲಿ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇದಕ್ಕೆ ಕಾರಣ RBI ಅಂತ ಹೇಳ್ಬೋದು. RBI ನಿನ್ನೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಬದಲಾವಣೆಯನ್ನ ಮಾಡಿದೆ. ಆ ಬದಲಾವಣೆ ಕ್ಯಾಪಿಟಲ್ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕೆಲವು ಷೇರುಗಳಲ್ಲಿ ಇವತ್ತು ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿದೆ. ನೀವು ಇಲ್ಲಿ ನೋಡಬಹುದು, BSE, MCX, Angel One, Grow shares fall up to 10%. Here is why. BSE ನಲ್ಲಿ ನೋಡಬಹುದು ನಿಯರ್ಲಿ 7.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಏಂಜಲ್ ಒನ್ ಗೆ ಬಂದ್ರೆ ನಿಯರ್ಲಿ 4.5% ಡೌನ್ ಪರ್ಫಾರ್ಮೆನ್ಸ್ ಇದೆ. ಗ್ರೋ 1.69% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರಿಯಾಕ್ಷನ್ ಶಾರ್ಪ್ ಇತ್ತು, ಇಲ್ಲೂ ಕೂಡ ಜಾಸ್ತಿನೇ ಇತ್ತು ಡೌನ್ ಫಾಲ್. ಅನಂತರ ಒಂದಷ್ಟು ರಿಕವರಿಯನ್ನ ಮಾಡಿದೆ, ಹಾಗಾಗಿ ಜಸ್ಟ್ 1.69% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು MCX ಅಲ್ಲಿ ನೋಡಬಹುದು 0.4% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಓಪನಿಂಗ್ ಇಲ್ಲೂ ಕೂಡ ಡೌನ್ ಅಲ್ಲಿ ಆಯ್ತು, ಅನಂತರ ಒಳ್ಳೆ ರಿಕವರಿ ಕಂಡು ಬಂತು. ಎಂಡ್ ಆಫ್ ದ ಡೇ 0.4% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ನಂತರ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಅಲ್ಲಿ ನೋಡಬಹುದು 3.31% ಡೌನ್ ಫಾಲ್ ಇದೆ. BSE ಆಗ್ಬಹುದು, ಏಂಜಲ್ ಒನ್, ಗ್ರೋ, ಶೇರ್ ಇಂಡಿಯಾ ಸೆಕ್ಯೂರಿಟೀಸ್, ಈವನ್ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮುಂದಿನ ದಿನಗಳಲ್ಲಿ IPO ಮೂಲಕ ಮಾರ್ಕೆಟ್ ಗೆ ಬರುವಂತ ಪ್ರಯತ್ನದಲ್ಲಿದೆ. ಈ ಕಂಪನಿಗೂ ಕೂಡ ಇದು ನೆಗೆಟಿವ್ ಸುದ್ದಿಯನ್ನ ತಂದಿದೆ. ಇನ್ ಕೇಸ್ ಲಿಸ್ಟ್ ಆಗಿದ್ರೆ ಇದರಲ್ಲೂ ಕೂಡ ಇವತ್ತು ಡೌನ್ ಫಾಲ್ ಕಂಡು ಬರ್ತಾ ಇತ್ತು. ಬಟ್ ಇನ್ನು ಲಿಸ್ಟ್ ಆಗಿಲ್ದೇ ಇರೋದ್ರಿಂದ ಅದು ನೋಡಕ್ಕಾಗಿಲ್ಲ ಅಷ್ಟೇ. ಹಾಗಾದ್ರೆ ಯಾಕೆ ಈ ರೀತಿ ಡೌನ್ ಫಾಲ್ ಬಂದಿದೆ, RBI ಅಂತ ಯಾವ ಬದಲಾವಣೆಯನ್ನ ಮಾಡಿದೆ, ಆ ವಿಚಾರವನ್ನ ನಾವು ತಿಳ್ಕೊಳ್ಳೋಣ. ನೋಡಬಹುದು, Reserve Bank of India slammed the brakes on a key source of cheap capital, forcing firms to scramble for costlier alternatives and threatening to squeeze profit margins across the industry. ಅಂದ್ರೆ ಎಸ್ಪೆಷಲಿ ಈ RBI ಏನ್ ರೂಲ್ಸ್ ನ ಟೈಟ್ ಮಾಡಿದೆ, ಇದರಿಂದ ಇಂಪ್ಯಾಕ್ಟ್ ಆಗೋದು ಒಂದು ಎಕ್ಸ್ಚೇಂಜಸ್ಗೆ, BSE, NSE, MCX ಇವುಗಳಿಗೆ, ಇದ್ರ ಜೊತೆಗೆ ಬ್ರೋಕರ್ಸ್ಗೆ, ಬ್ರೋಕಿಂಗ್ ಕಂಪನೀಸ್, ಇವರುಗಳ ಮಾರ್ಜಿನ್ಸ್ ನ ಮೇಲೆ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿದೆ. ಯಾಕೆ ಸಾಧ್ಯತೆಗಳಿದೆ ಅಂತ ನೋಡೋದಾದ್ರೆ ನೋಡಬಹುದು, ದ ಸೆಲ್ಲಾ ಫಾಲೋಸ್ ಎನ್ RBI ಅಮೆಂಡ್ಮೆಂಟ್ ಮ್ಯಾಂಡೇಟಿಂಗ್ ದಟ್ ಬ್ಯಾಂಕ್ಸ್ ಪ್ರೊವೈಡ್ ಓನ್ಲಿ ಫುಲ್ಲಿ ಸೆಕ್ಯೂರ್ಡ್ ಫಂಡಿಂಗ್ ಟು ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮಿಡಿಯರೀಸ್. ಈ ಮಾರ್ಕೆಟ್ ಇಂಟರ್ಮಿಡಿಯರೀಸ್ ಏನಿದ್ದಾರೆ, ಎಕ್ಸ್ಚೇಂಜಸ್ ಅಂಡ್ ಬ್ರೋಕಿಂಗ್ ಕಂಪನೀಸ್, ಇವರುಗಳಿಗೆ ಬ್ಯಾಂಕ್ಗಳು ಫಂಡಿಂಗ್ ಅನ್ನ ಏನು ಹೆಲ್ಪ್ ಮಾಡ್ತಾರೆ, ಫಂಡಿಂಗ್ ಮಾಡ್ತಾರೆ, ಫುಲ್ಲಿ ಸೆಕ್ಯೂರ್ಡ್ ಫಂಡಿಂಗ್ ಅನ್ನ ಮಾಡಬೇಕು ಅನ್ನುವಂತ ರೂಲ್ಸ್ ಅನ್ನ ತಂದಿದೆ RBI. ಈ ಮುಂಚೆ ಇಲ್ಲಿ ಕಂಪನಿಗಳಿಗೆ ಅಡ್ವಾಂಟೇಜಸ್ ಇರ್ತಾ ಇತ್ತು. ಅಂದ್ರೆ ಫುಲ್ಲಿ ಸೆಕ್ಯೂರ್ಡ್ ಇಡುವಂತ ಅವಶ್ಯಕತೆ ಇರಲಿಲ್ಲ, ಪಾರ್ಟ್ಲಿ ಸೆಕ್ಯೂರ್ಡ್ ಇಡಬೇಕಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ 20% ಕ್ಯಾಶ್, ಇನ್ನೊಂದು 20% ಶೇರ್ಸ್ ಅನ್ನ ಇಡಬೇಕಿತ್ತು, ಸಾಕಾಗ್ತಾ ಇತ್ತು. ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಆದ್ರೆ ಈಗ ಏನ್ ಮಾಡಿದೆ RBI, ಫುಲ್ಲಿ ಸೆಕ್ಯೂರ್ಡ್ ಇಡಬೇಕು ಅಂತ ಹೇಳ್ತೆ. ನೋಡಬಹುದು, ಎ ಡ್ರಾಮ್ಯಾಟಿಕ್ ಟೈಟ್ನಿಂಗ್ ಫ್ರಮ್ ಕರೆಂಟ್ ಪ್ರಾಕ್ಟೀಸಸ್ and guarantees could be partially backed by unsecured instruments. ಈಗ ಸದ್ಯದ ಮಟ್ಟಿಗೆ ಅನ್ಸೆಕ್ಯೂರ್ಡ್ ಇನ್ಸ್ಟ್ರೂಮೆಂಟ್ಸ್ ಇಂದ ನಡೀತಾ ಇತ್ತು, ಬಟ್ ಈಗ ಫುಲ್ಲಿ ಸೆಕ್ಯೂರ್ಡ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಇಡಬೇಕು ಅಂತ ರೂಲ್ಸ್ ಮಾಡಿದೆ. ಅದರಲ್ಲಿ ನೋಡಬಹುದು, ಫಾರ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟೀಸ್, MTF ತುಂಬಾ ಬ್ರೋಕರ್ಸ್ ಪ್ರೊವೈಡ್ ಮಾಡ್ತಾರೆ ಇದನ್ನ. ದ ರೂಲ್ಸ್ ಆರ್ ಇವನ್ ಆರ್ಷರ್. MTF ಗೆ ಇನ್ನೂ ಜಾಸ್ತಿ ಇದೆ ರೂಲ್ಸ್, ಅಥವಾ ಟಫ್ ಇದೆ. 50% ಆಫ್ ದ 100% collateral requirement must now be in cash, while equity shares accepted as collateral will face a punishing 40% haircut. ಅಂದ್ರೆ MTF ಗೆ ಏನು ಕೊಲಾಟ್ರಲ್ ಕೊಡ್ತಾ ಇದ್ರು, ಅದಕ್ಕೆ ಸೆಕ್ಯೂರಿಟಿ ಆಗಿ ಇಡಬೇಕಾಗಿರೋದೆಷ್ಟು 50% ಕ್ಯಾಶ್ ಅನ್ನ ಇಡಬೇಕು. ಅದ್ರ ಜೊತೆಗೆ ನೀವೇನು 50% ಈಕ್ವಿಟಿ ಇಡ್ತೀರಾ, ಅದರಲ್ಲಿ 40% ಹೇರ್ ಕಟ್. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷದ ಈಕ್ವಿಟೀಸ್ ಅನ್ನ MTF ಗೆ ಇಟ್ರೆ ಅದರಲ್ಲಿ ನಿಮ್ಗೆ ಸಿಗೋದೆಷ್ಟು 40% ಹೇರ್ ಕಟ್ ಆದ್ರೆ 60,000 ಸಿಗುತ್ತೆ. ಇದು ನಾನು ಹೇಳ್ತಾ ಇರೋದು ನಿಮ್ಗೆ, ಅಂದ್ರೆ ಕಂಪನಿಗಳಿಗೆ. MTF ಏನ್ ಪ್ರೊವೈಡ್ ಮಾಡ್ತಾರಲ್ಲ ಅವರುಗಳಿಗೆ. MTF ಮೂಲಕ ತುಂಬಾ ಜನ ನೀವು ಸ್ಟಾಕ್ ಬೈ ಮಾಡಿರ್ತೀರಿ. MTF ಕೊಡ್ಬೇಕಂದ್ರೆ ಅವರು ಒಂದ್ ಕಡೆಯಿಂದ ದುಡ್ಡು ತಗೊಂಡೇ ಕೊಡ್ಬೇಕಲ್ಲ ನಿಮ್ಗೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನೀವು ಶೇರ್ ಬೈ ಮಾಡ್ತೀರಿ ಅಂದ್ರೆ ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೂ ಬ್ರೋಕರ್ ಆದ್ರೂ ದುಡ್ಡು ಕೊಡಬೇಕು MTF ಮೂಲಕ ಬೈ ಮಾಡ್ಬೇಕು ಅಂದ್ರೆ. ಹಾಗಾಗಿ ಅವ್ರು ಏನು ನಿಮ್ಗೆ ಕೊಡ್ತಾರೆ, ಅವರು ಆ ಫಂಡ್ ಅನ್ನ ತಗೊಳಕ್ಕೆ ಈಕ್ವಿಟಿ ಇಟ್ರು ಅಂದ್ರೆ 1 ಲಕ್ಷ ವರ್ತ್ ಆಫ್ ಈಕ್ವಿಟಿಯನ್ನ ಇಟ್ರೆ ಅವರಿಗೆ ಸಿಗೋದೆಷ್ಟು 60,000, 40% ಹೇರ್ ಕಟ್ ಆಗುತ್ತೆ. ಇನ್ನು 50% ಕ್ಯಾಶ್ ಇಡಬೇಕು. 1
ಲಕ್ಷ ತಗೊಳ್ತಿದ್ದಾರೆ ಅಂದ್ರೆ 50,000 ಇಡಬೇಕು. ಸೊ ಇದು ಏನ್ ಮಾಡುತ್ತೆ, MTF ನ ಇನ್ಅಟ್ರಾಕ್ಟಿವ್ ಮಾಡುತ್ತೆ. ಇನ್ ಕೇಸ್ ಕಂಪನಿಗಳು ಕೊಡಬೇಕು ಅಂದ್ರೂ ಅವರು ಜಾಸ್ತಿ ಕೊಲಾಟ್ರಲ್ ಇಡಬೇಕಾಗುತ್ತೆ, ಸೆಕ್ಯೂರ್ಡ್ ಕೊಲಾಟ್ರಲ್ ಬ್ಯಾಂಕ್ ಗಳಿಗೆ. ಇದರಿಂದ ಈ ಕಂಪನೀಸ್ ಗಳ ರೆವಿನ್ಯೂ ಮೇಲೂ ಕೂಡ ಹೊಡೆತ ಬೀಳುವಂತ ಚಾನ್ಸಸ್ ಇರುತ್ತೆ, ಜೊತೆಗೆ ಮಾರ್ಜಿನ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ನೋಡಬಹುದು, Jefferies estimates the new norms could slash BSE's earnings by roughly 10%. ಅಂದ್ರೆ BSE ನ ಅರ್ನಿಂಗ್ಸ್ ಏನಿದೆ ಅದರಲ್ಲಿ 10% ಇಂಪ್ಯಾಕ್ಟ್ ಮಾಡಬಹುದು, ರಫ್ಲಿ 10% ಇಂಪ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಲೆಕ್ಕಾಚಾರದ ಪ್ರಕಾರ ಜೆಫ್ರೀಸ್ ಅವರು. ಅಂದ್ರೆ ಕಂಪನಿ 100 ಕೋಟಿ ಗಳಿಸ್ತಾ ಇದ್ರೆ ಅದ್ರಲ್ಲಿ 10% ಲೆಸ್ ಆಯ್ತು ಅಂದ್ರೆ 90 ಕೋಟಿ ಗಳಿಸುವಂತ ಅವಕಾಶ ಅಷ್ಟೇ ಇರುತ್ತೆ. 10 ಕೋಟಿ ಗಳಿಸುವಂತ ಅವಕಾಶ ಕಟ್ ಆಗ್ತಿದೆ ಈ ರೂಲ್ಸ್ ಚೇಂಜಸ್ ನ ಕಾರಣಕ್ಕೆ ಅಂತ ಲೆಕ್ಕಾಚಾರ ಮಾಡ್ತಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಈಗಾಗಲೇ STT ಅಲ್ಲಿ ಬದಲಾವಣೆಯನ್ನ ಮಾಡಿದ್ರು, ಅದರಿಂದ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಕೊಲಾಟ್ರಲ್ ಅಲ್ಲಿ ಬದಲಾವಣೆ ಮಾಡ್ತಾ ಇರೋದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ನೋಡಬಹುದು, ಇಟ್ ಕುಡ್ ಅಫೆಕ್ಟ್ 10 to 12% ಆಫ್ ಆಪ್ಷನ್ಸ್ ಟರ್ನ್ ಓವರ್. F&O ದಲ್ಲಿ ಏನ್ ಟರ್ನ್ ಓವರ್ ಆಗುತ್ತೆ ಅದರಲ್ಲಿ 10 to 12% ಟರ್ನ್ ಓವರ್ ನ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅಂತ ಲೆಕ್ಕಾಚಾರ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ BSE ಯ 10% ಅರ್ನಿಂಗ್ಸ್ ನ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಅಂತ ಲೆಕ್ಕಾಚಾರ ಮಾಡ್ತಿದ್ದಾರೆ. ಈ ಸುದ್ದಿ ಈ ಸ್ಟಾಕ್ ಗಳಲ್ಲಿ ಈ ರೀತಿಯ ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿದೆ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ 1 ಲಕ್ಷದ ಶೇರ್ ತಗೊಳ್ತೀರಿ ಅಂತಂದ್ರೆ ಮುಂಚೆ 20,000 30,000 ಕೊಟ್ರೆ ಸಾಕಾಗ್ತಿತ್ತು, ಇನ್ನಿದ್ದು ಮಾರ್ಜಿನ್ ಸಿಗ್ತಾ ಇತ್ತು, ಅದರಲ್ಲಿ ತಗೊಳ್ಬೋದಿತ್ತು. ಬಟ್ ಈಗ ಹಂಗಾಗಲ್ಲ, 1 ಲಕ್ಷನೂ ಕೂಡ ಪೇ ಮಾಡ್ಬೇಕಾಗುತ್ತೆ. ಇದರಿಂದ ವಾಲ್ಯೂಮ್ಸ್ ನ ಮೇಲೆ ಹೊಡೆತ ಬೀಳುತ್ತೆ. ಇದರ ಇಂಪ್ಯಾಕ್ಟ್ ಇವತ್ತು ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದು BSE ಲೆಕ್ಕಾಚಾರ ಆಯ್ತು. ಇನ್ನು ಬೇರೆ ಕಂಪನಿಗಳು Angel One ಆಗ್ಬೋದು, ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಆಗ್ಬೋದು, JM ಫೈನಾನ್ಷಿಯಲ್ ಆಗ್ಬೋದು, ಅಥವಾ MCX ಆಗ್ಬೋದು, ಇವರಗಳ ಮೇಲೂ ಕೂಡ ಸೇಮ್ ಇಂಪ್ಯಾಕ್ಟ್, ಅಲ್ಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಎಲ್ಲಿ ಇಂಪ್ಯಾಕ್ಟ್ ಆಗಲ್ಲ, ಫಾರ್ ಎಕ್ಸಾಂಪಲ್ ಯಾವ ಕಂಪನಿ ತನ್ನ ಇಂಟರ್ನಲ್ ಫಂಡಿಂಗ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದೆ ಅವರುಗಳಿಗೆ ಇಂಪ್ಯಾಕ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಂಪನಿ ನಿಮ್ಗೆ MTF ಕೊಡ್ತಾ ಇದೆ ಅಂದ್ರೆ ಅವ್ರ ಹತ್ರನೇ ಸ್ವತಃ ಫಂಡ್ ಇಟ್ಕೊಂಡು MTF ಕೊಡ್ತಿದೆ ಅಂದ್ರೆ ಅವರು ಎಲ್ಲಿಂದನೂ ಬಾರೋ ಮಾಡ್ತಿಲ್ಲ, ಬ್ಯಾಂಕ್ ಇಂದ ಏನ್ ತರ್ತಿಲ್ಲ, ಹಾಗಾಗಿ ಅವ್ರಗಳಿಗೆ ಇಂಪ್ಯಾಕ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಗ್ರೋ ಏನಾದ್ರು ಅವ್ರ ಹತ್ರನೇ ದುಡ್ಡು ಇಟ್ಕೊಂಡಿದೆ, ಇಂಟರ್ನಲ್ ಫಂಡಿಂಗ್ ನ ಮೂಲಕನೇ MTF ಕೊಡ್ತಾ ಇದೆ ಅಥವಾ ಬೇರೆ ಫಂಡಿಂಗ್ ಏನಿದೆ ಅಲ್ಲಿ ಪ್ರೊವೈಡ್ ಮಾಡ್ತಿದೆ ಅಂದಾಗ ಇಂಪ್ಯಾಕ್ಟ್ ಆಗಲ್ಲ, ಕಡಿಮೆ ಇಂಪ್ಯಾಕ್ಟ್ ಇರುತ್ತೆ. ಯಾಕಂದ್ರೆ ಅವರು ಹೊರಗಡೆಗಿಂದ ಫಂಡಿಂಗ್ ತಗೊಳ್ತಿರಲ್ಲ. ಸೊ ಯಾರು ಹೊರಗಡೆಗಿಂದ ಫಂಡಿಂಗ್ ಅನ್ನ ತಗೊಳ್ತಿಲ್ಲ ಅಥವಾ ಬ್ಯಾಂಕ್ ಇಂದ ಫಂಡಿಂಗ್ ಅನ್ನ ತಗೊಳ್ತಿಲ್ಲ ಅವರುಗಳ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ. ಅವರು ಇಂಟರ್ನಲ್ ಅಕ್ರೂವಲ್ಸ್ ನ ಮೂಲಕನೇ ಫಂಡಿಂಗ್ ಮಾಡ್ತಿದ್ದಾರೆ ಅಂದ್ರೆ ಅಥವಾ ಅವರಿಗೆ ಬೇಕಾಗುವಂತ ಫಂಡ್ ಅನ್ನ ಸ್ವತಃ ಇಟ್ಕೊಂಡಿದ್ದಾರೆ ಅಂದ್ರೆ ಅವರುಗಳಿಗೆ ಈ ಇಂಪ್ಯಾಕ್ಟ್ ಆಗೋದಿಲ್ಲ. ಒಂದಷ್ಟು ಸುದ್ದಿಗಳು ಕೂಡ ಬಂದು ಗ್ರೋ ಮ್ಯಾಕ್ಸಿಮಮ್ ಈ MTF ಫಂಡಿಂಗ್ ಅನ್ನ ತನ್ನ ಇಂಟರ್ನಲ್ಲಿ ಮಾಡ್ತಿದೆ, ಅಂದ್ರೆ ಇಂಟರ್ನಲ್ ಫಂಡ್ಸ್ ನ ಮೂಲಕನೇ ಮಾಡ್ತಿದೆ ಅನ್ನುವಂತ ಸುದ್ದಿಗಳು ಕೂಡ ಬಂದ್ವು. ಹಾಗಾಗಿ ಒಂದಷ್ಟು ರಿಕವರಿ ಕೂಡ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು. ಯಾರು ಬ್ಯಾಂಕ್ ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಫಂಡಿಂಗ್ ಗೆ ಅವರುಗಳಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿನೇ ಇರುತ್ತೆ. ಯಾರು ತನ್ನ ಇಂಟರ್ನಲ್ ಅಕ್ರೂವಲ್ಸ್ ನ ಮೂಲಕನೇ ಫಂಡಿಂಗ್ ಅನ್ನ ಮಾಡ್ತಿದ್ದಾರೆ ಅವರುಗಳಿಗೆ ಇಂಪ್ಯಾಕ್ಟ್ ಕಡಿಮೆ. ಬಟ್ ಇಲ್ಲಿ ಎಕ್ಸ್ಚೇಂಜಸ್ ಗೆ ಇಂಪ್ಯಾಕ್ಟ್ ಹೇಗಾಗುತ್ತೆ ಅಂದ್ರೆ ವಾಲ್ಯೂಮ್ಸ್ ರೆಡ್ಯೂಸ್ ಆಗೋದ್ರಿಂದ ಇದು ಎಕ್ಸ್ಚೇಂಜಸ್ ನ ಮೇಲೆ ಖಂಡಿತ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಬಟ್ ಕಾದು ನೋಡ್ಬೇಕಾಗುತ್ತೆ. ಇಲ್ಲೇ ಇದೆ ನೋಡಬಹುದು, ಗ್ರೋ ವಿಲ್ ನೀಡ್ ಟು ಕಮ್ ಟು ಮಾರ್ಕೆಟ್ಸ್ ಆಸ್ ಇಟ್ MTF book scales up aggressively. Given MTF book sold 4x to rupees 2,300 crore in Q3. ಇಂಟರ್ನಲ್ ಅಕ್ರೂವಲ್ಸ್ ನ ಮೂಲಕ ಮಾಡಿದ್ರೆ ಖಂಡಿತ ಅಂತಹ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ. ಹಾಗೆ ನಾನು ಈ ರೀತಿಯ ಬದಲಾವಣೆಗಳ ಬಗ್ಗೆ ಎಸ್ಪೆಷಲಿ ಮೇ ಬಿ ಲಾಸ್ಟ್ ಮಂತ್ ಅನ್ಸುತ್ತೆ ಒಂದು ವಿಡಿಯೋನ ಕವರ್ ಮಾಡಿದೆ. 2026 ಎಸ್ಪೆಷಲಿ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ಅಥವಾ ಫ್ಯೂಚರ್ ಅಂಡ್ ಆಪ್ಷನ್ ಗೆ ಸಂಬಂಧಪಟ್ಟಂತೆ ಒಂದು ಚಾಲೆಂಜಿಂಗ್ ಇಯರ್ ಆಗಬಹುದು. ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನ ಮಾಡಬಹುದು ಸರ್ಕಾರದ ಕಡೆಯಿಂದ, ಸೆಬಿ ಕಡೆಯಿಂದ ಅನ್ನೋಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಇವನ್ ಬಜೆಟ್ ಸಂದರ್ಭದಲ್ಲಿ ಕೂಡ STT ಅನ್ನ ಜಾಸ್ತಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದೆ. 2026 ಮೇ ಬಿ ಟಫ್ ಇರಬಹುದು ಅಂತ, ಎಸ್ಪೆಷಲಿ ಈ ಕಂಪನೀಸ್ಗೆ, ಎಕ್ಸ್ಚೇಂಜಸ್ ಹಾಗೂ ಬ್ರೋಕಿಂಗ್ ಕಂಪನೀಸ್ಗೆ ಎಲ್ಲಿ ವಾಲ್ಯೂಮ್ಸ್ ಮೇಲೆ ಕಂಪನಿಗಳ ರೆವಿನ್ಯೂ ಡಿಪೆಂಡ್ ಆಗಿರುತ್ತೋ ಅಲ್ಲಿ ಇಂಪ್ಯಾಕ್ಟ್ ಆಗ್ಬೋದು ಅಂತ. ಯಾಕಂದ್ರೆ F&O ಪಾರ್ಟಿಸಿಪೇಷನ್ ಅನ್ನ ಕಡಿಮೆ ಮಾಡಬೇಕು, ಜನ ಹಣ ಕಳ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು ಅನ್ನೋದು ಸರ್ಕಾರದ ಹಾಗೂ ಸೆಬಿಯ ಗುರಿ ಆಗ್ಬಿಟ್ಟಿದೆ. ನೀವು ರೆಗ್ಯುಲರ್ ಆಗಿ ವಿಡಿಯೋ ನೋಡ್ತಿದ್ರೆ ಖಂಡಿತ ಈ ವಿಷಯನ ಕೇಳಿರ್ತೀರಿ ನನ್ನ ವಿಡಿಯೋಗಳಲ್ಲೇ. 2026 ಈ ಕಂಪನಿಗಳಿಗೆ ಚಾಲೆಂಜಿಂಗ್ ಆಗಿರುತ್ತೆ ಅನ್ನೋದನ್ನ. ಹಾಗಾದ್ರೆ ಈ ಇಂಪ್ಯಾಕ್ಟ್ ಶಾರ್ಟ್ ಟರ್ಮ್ ಆಗಿರುತ್ತಾ, ಲಾಂಗ್ ಟರ್ಮ್ ಆಗಿರುತ್ತಾ? ಆಕ್ಚುಲಿ ಇವತ್ತೇನು ರಿಯಾಕ್ಷನ್ ಬಂತು ಖಂಡಿತ ಇದು ಶಾರ್ಟ್ ಟರ್ಮ್ ರಿಯಾಕ್ಷನ್. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಮಾರ್ಕೆಟ್ ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡುತ್ತೆ. ಅದು ಇವತ್ತಿನ ರಿಯಾಕ್ಷನ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನಾವು ನೋಡಿದ್ವಲ್ಲ, BSE ನಲ್ಲಿ 10% ವರೆಗೂ ಕೂಡ ಇಂಪ್ಯಾಕ್ಟ್ ಆಗ್ಬೋದು ಅಂತ ಲೆಕ್ಕಾಚಾರವನ್ನ ಕೊಡ್ತಿದ್ದಾರೆ ಜೆಫ್ರೀಸ್ ಅವರು. ಅದು 10% ಆಗುತ್ತೋ, 15% ಆಗುತ್ತೋ ಅಥವಾ ಬರೀ 5% ಆಗುತ್ತೋ ಗೊತ್ತಿಲ್ಲ, ಅದಾಗ್ಲೇ ಗೊತ್ತಾಗೋದು. ಆದರೆ ಮಾರ್ಕೆಟ್ ಯಾವತ್ತು ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡುತ್ತೆ, ಅಡ್ವಾನ್ಸ್ ಆಗಿ ಅಡ್ಜಸ್ಟ್ ಆಗುತ್ತೆ. ಹಾಗಾದ್ರೆ ಅಡ್ವಾನ್ಸ್ ಆಗಿ ಅಡ್ಜಸ್ಟ್ ಆಗೋದು ಅಂದ್ರೆ ಮುಂದೆ ಗ್ರೋತ್ ಇರೋದಿಲ್ವಾ? ಖಂಡಿತ ಗ್ರೋತ್ ಇರುತ್ತೆ.
ಆದರೆ ಮಾರ್ಕೆಟ್ ಏನನ್ನ ನೋಡುತ್ತೆ ಅಂದ್ರೆ ವ್ಯಾಲ್ಯೂಯೇಷನ್ ಪ್ಲಸ್ ಗ್ರೋತ್. ಪೆಗ್ ರೇಷಿಯೋ ಕೇಳಿದಿರಲ್ಲ, ಪ್ರೈಸ್ ಟು ಅರ್ನಿಂಗ್ ಗ್ರೋತ್. ಅರ್ನಿಂಗ್ ಗ್ರೋತ್ ಚೆನ್ನಾಗಿದೆ ಅಂದ್ರೆ PE ಸ್ವಲ್ಪ ಜಾಸ್ತಿ ಇದ್ರು, PE ಮಲ್ಟಿಪಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದ್ರು ಕೂಡ ನಾವು ಅದನ್ನ ಕನ್ಸಿಡರ್ ಮಾಡಬಹುದು ಹೂಡಿಕೆಗೆ. ಆದ್ರೆ ಅರ್ನಿಂಗ್ಸ್ ಕಡಿಮೆ ಆಗುತ್ತೆ ಅಂದ್ರೆ PE ಮಲ್ಟಿಪಲ್ಸ್ ಅಲ್ಲಿ ಕಡಿಮೆ ಆಗಬೇಕಾಗುತ್ತೆ, ವ್ಯಾಲ್ಯೂಯೇಷನ್ ಕಡಿಮೆ ಆಗಬೇಕು, ಅವಾಗ್ಲೇ ನಾವು ತಗೊಳ್ಬೇಕಾಗುತ್ತೆ. ಸೊ ಇದನ್ನ ಮಾರ್ಕೆಟ್ ನೋಡುತ್ತೆ. ಅಂದ್ರೆ ಬಿಗ್ ಪ್ಲೇಯರ್ಸ್ ಯೂಶುವಲಿ PE ಮಲ್ಟಿಪಲ್ಸ್ ಅನ್ನ ನೋಡ್ತಾರೆ, ಜೊತೆಗೆ ಗ್ರೋತ್ ಅನ್ನ ನೋಡ್ತಾರೆ. ಸೊ ಗ್ರೋತ್ ಕಡಿಮೆ ಆಗುತ್ತೆ ಅಂದ್ರೆ ಕಂಪನಿಯ ಪ್ರೈಸ್ ಟು ಅರ್ನಿಂಗ್ ಕೂಡ ಕಡಿಮೆ ಆಗಬೇಕು, ಡಿಸೆಂಟ್ ವ್ಯಾಲ್ಯೂಯೇಷನ್ ಗೆ ಬರಲೇಬೇಕು. ಮಾರ್ಕೆಟ್ ಯೂಶುವಲಿ ಇದನ್ನ ಮಾಡೇ ಮಾಡುತ್ತೆ ಓವರ್ ದ ಟೈಮ್ ಅಲ್ಲಿ. ಬುಲ್ ರನ್ ಅಲ್ಲಿ ಇದೆಲ್ಲ ಲೆಕ್ಕಾಚಾರಕ್ಕೆ ಬರೋದಿಲ್ಲ, ಬಟ್ ಯೂಶುವಲಿ ಮಾರ್ಕೆಟ್ ಈ ತರದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೂವ್ ಮಾಡುವಾಗ ಖಂಡಿತ ಅದರ ಕರೆಕ್ಟ್ ವ್ಯಾಲ್ಯೂಯೇಷನ್ ಗೆ ತಂದೆ ತರುತ್ತೆ ಯಾವುದೇ ಕಂಪನಿಯನ್ನ. ಇಲ್ಲಿ ಆಗ್ತಾ ಇರೋದು ಅದೇ. ಮುಂದೆ ಗ್ರೋತ್ ಕಮ್ಮಿ ಆಗುತ್ತೆ ಅಂದಾಗ ಇಮಿಡಿಯೇಟ್ ರಿಯಾಕ್ಷನ್ ಬಂದು ಸ್ಟಾಕ್ ಆ ಪ್ರೈಸ್ ಗೆ ಅಡ್ಜಸ್ಟ್ ಆಗುತ್ತೆ. ಸೊ ಇದು ಸ್ಟ್ರಕ್ಚರಲ್ ಗ್ರೋತ್ ಗೆ ಖಂಡಿತ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ, ಆದ್ರೆ ಶಾರ್ಟ್ ಟರ್ಮ್ ಕರೆಕ್ಷನ್ಗೂ ಕೂಡ ಕಾರಣ ಆಗಿದೆ. ಹಾಗಾದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಅನ್ನ ತರುತ್ತಾ? ಖಂಡಿತ ಸ್ಟ್ರಕ್ಚರಲಿ ರಿಫಾರ್ಮ್ ಆಗೋದ್ರಿಂದ ಒಂದಷ್ಟು ಬೆನಿಫಿಟ್ಸ್ ಇದ್ದೇ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಕಂಪನಿಗಳು ತಮ್ಮ ಫೇರ್ ವ್ಯಾಲ್ಯೂಯೇಷನ್ ಗೆ ಬಂದೇ ಬರುತ್ತವೆ. ಹಾಗಾಗಿ ನೆಕ್ಸ್ಟ್ 1 or 2 ಕ್ವಾರ್ಟರ್ಸ್ ನಾವು ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನ ನೋಡ್ಬೇಕಾಗುತ್ತೆ, ಯಾವ ರೀತಿ ಗ್ರೋತ್ ಇದೆ ಅಂತ. ಹಾಗಾದ್ರೆ ಏನನ್ನ ನೋಡ್ಬೇಕು? F&O ಟರ್ನ್ ಓವರ್ ಟ್ರೆಂಡ್ ಅನ್ನ ನೋಡ್ಬೇಕಾಗುತ್ತೆ. ಏನು 10 to 12% ರೆಡ್ಯೂಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ, ಅದನ್ನ ವಾಚ್ ಮಾಡ್ಬೇಕಾಗುತ್ತೆ. ಇನ್ನು ಬ್ರೋಕಿಂಗ್ ಕಂಪನೀಸ್ ವಿಚಾರದಲ್ಲಿ ನೋಡೋದಾದ್ರೆ MTF ಬುಕ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಫಂಡಿಂಗ್ ಕಾಸ್ಟ್ ಅಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಹಾಗೆ ಮಾರ್ಜಿನ್ಸ್ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ 2026 ಈ ಕಂಪನಿಗಳಿಗೆ ಚಾಲೆಂಜಿಂಗ್ ಆಗಿರುತ್ತೆ. ವಾಚ್ಫುಲ್ ಆಗಿರಬೇಕು ಇನ್ವೆಸ್ಟರ್ಸ್. ಇವತ್ತೇನ್ ಡೌನ್ ಫಾಲ್ ಬಂದಿದೆ ಅದು ಖಂಡಿತ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಸ್ಟ್ರಕ್ಚರಲಿ ಕೆಲವೊಂದು ಬದಲಾವಣೆಗಳಾಗ್ತಾ ಇದೆ. ಆ ಬದಲಾವಣೆಗಳಿಂದ ಎಷ್ಟು ರೀತಿಯ ಇಂಪ್ಯಾಕ್ಟ್ ಆಗುತ್ತೆ, ಯಾವ ಪ್ರಮಾಣದ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಪ್ರಾಕ್ಟಿಕಲಿ ಮಾರ್ಕೆಟ್ ನೋಡಿದ್ಮೇಲೆ ನಾವಿಲ್ಲಿ ದೊಡ್ಡ ಮಟ್ಟದ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಆಗಿನ ವ್ಯಾಲ್ಯೂಯೇಷನ್ ಗೆ ತಕ್ಕಂತೆ ಅದನ್ನ ಹೊರತುಪಡಿಸಿದ್ರೆ ಖಂಡಿತ ಇಮಿಡಿಯೇಟ್ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಅಂತಾನೆ ಹೇಳ್ಬೋದು. ನೋಡೋಣ ನೆಕ್ಸ್ಟ್ 1 or 2 ಕ್ವಾರ್ಟರ್ಸ್ ನೋಡಿದ್ರೆ ಈ ರೂಲ್ಸ್ ನ ಇಂಪ್ಯಾಕ್ಟ್ ಏನಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆಗ್ಲೇ ನಮಗೆ ಪ್ರಾಪರ್ ಆಗಿ ಗೊತ್ತಾಗೋದು ಎಷ್ಟು ಪ್ರಮಾಣದ ಇಂಪ್ಯಾಕ್ಟ್ ಕಂಪನಿಗಳಿಗೆ ಆಗುತ್ತೆ, ಯಾವ ಪ್ರಮಾಣದ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಗೊತ್ತಾಗೋದು ಕೂಡ. ಈಗ ಜಸ್ಟ್ ಲೆಕ್ಕಾಚಾರಗಳಷ್ಟೇ, ಬಟ್ ಈ ಕಂಪನಿಗಳಲ್ಲಂತೂ ಚಾಲೆಂಜ್ ಅಂತೂ ಇದ್ದೇ ಇದೆ ಈ ವರ್ಷದಲ್ಲಿ. ಸರಿಗಳೇರಿ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, 6 ತಿಂಗಳ ಪ್ರೋಗ್ರಾಮ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನ ಒಳಗೊಂಡಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ, ಬಟ್ ಒಂದು ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ, ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು ಹೇಗೆ, ಈ ಎಲ್ಲ ವಿಚಾರಗಳನ್ನ ಒಳಗೊಂಡಿರುತ್ತೆ. ಜೊತೆಗೆ ಟೆಕ್ನೋ ಫಂಡ ಅನಾಲಿಸಿಸ್, ಟೆಕ್ನಿಕಲ್ ಅಂಡ್ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಇಂಟಿಗ್ರೇಟ್ ಮಾಡಿ ಎಂಟ್ರಿ ಎಕ್ಸಿಟ್ ಗಳನ್ನ ಹೇಗೆ ಫೈಂಡ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ವಿಷಯ ಇರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಪ್ಯೂರ್ಲಿ ಕಲಿಯುವ ಆಸಕ್ತಿ ಇರೋರಿಗೆ ಮಾತ್ರ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.